ನಮಸ್ಕಾರ. ಸತ್ಯ ಅಂದ್ರೆ ಏನು? ಅದನ್ನ ಹುಡುಕೊಂಡು ಯಾರಾದರೂ ಸಾವಿರಾರು ಮೈಲಿ ಪ್ರಯಾಣ ಮಾಡ್ತಾರಾ? ಬನ್ನಿ, ಇವತ್ ನಾವು ಪಾಲ್ ಬ್ರಂಟನ್ ಅವರ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಪುಸ್ತಕದ ಮೂಲಕ ಅಂಥದ್ದೇ ಒಂದು ಅದ್ಭುತ ಪ್ರಯಾಣಕ್ಕೆ ಹೋಗೋಣ. ಇದು ಕೇವಲ ಒಂದು ಪ್ರವಾಸದ ಕಥೆಯಲ್ಲ, ಬದಲಿಗೆ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಒಬ್ಬ ವ್ಯಕ್ತಿ ನಡೆಸಿದ ಆಳವಾದ ಹುಡುಕಾಟದ ಕಥೆ. ಸರಿ, ಕಥೆ ಶುರುವಾಗುವುದು 1934ರಲ್ಲಿ. ಪಾಶ್ಚಾತ್ಯ ಜಗತ್ತು ತರ್ಕ ಮತ್ತು ವಿಜ್ಞಾನವನ್ನ ಎಲ್ಲಕ್ಕಿಂತ ಮಿಗಿಲು ಅಂತ ನಂಬಿದ್ದ ಕಾಲ ಅದು. ಆಗ ಎಲ್ಲವನ್ನೂ ಪ್ರಶ್ನಿಸ್ತಿದ್ದ, ತರ್ಕವಿಲ್ಲದೆ ಏನನ್ನೂ ಒಪ್ಕೊಳ್ದಿದ್ದ ಒಬ್ಬ ಪತ್ರಕರ್ತ ಭಾರತಕ್ಕೆ ಬರ್ತಾನೆ. ಅವನ ಉದ್ದೇಶ ಸುಮ್ಮನೆ ಸುತ್ತಾಡುವುದಲ್ಲ, ಬದಲಿಗೆ ತರ್ಕಕ್ಕೆ ನಿಲುಕದ ಪವಾಡಗಳನ್ನ, ರಹಸ್ಯಗಳನ್ನ ತನ್ನ ಕಣ್ಣಾರೆ ನೋಡ್ಬೇಕು ಅನ್ನೋದು. ಈ ಪುಸ್ತಕದ ಮುನ್ನುಡಿಯಲ್ಲಿ ಬರುವ ಇವನ್ನು ಸಾಲಿದ್ಯಲ್ಲ, ಅದು ಬ್ರಂಟನ್ ಅವರ ಇಡೀ ಪ್ರಯಾಣದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಭಾರತ ತನ್ನ ನಿಜವಾದ ಆಧ್ಯಾತ್ಮಿಕ ಸಂಪತ್ತನ್ನು ಸುಲಭವಾಗಿ ಯಾರಿಗೂ ತೆರೆದಿಡುವುದಿಲ್ಲ. ಅದನ್ನು ಹುಡುಕಿ, ರಹಸ್ಯದ ಪದರಗಳನ್ನು ಭೇದಿಸಿ ಒಳಗೆ ಹೋಗ್ಬೇಕು ಅನ್ನೋದೇ ಇದರ ಅರ್ಥ. ಹಾಗಾದ್ರೆ ಯಾರು ಈ ಪಾಲ್ ಬ್ರಂಟನ್? ಯಾಕೆ ಆತ ಭಾರತದ ಈ ರಹಸ್ಯಗಳನ್ನ ಭೇದಿಸಬೇಕು ಅಂತ ಹೊರಟ? ಬನ್ನಿ ನೋಡೋಣ. ಪಾಲ್ ಬ್ರಂಟನ್ ಅಂದ್ರೆ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನು ಯಾವುದನ್ನೂ ಸುಮ್ಮನೆ ನಂಬೋನಲ್ಲ, ಪ್ರತಿಯೊಂದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತಿದ್ದ. ಆದರೆ ಅವನ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನೋ ಒಂದು ಕೊರತೆ ಇದೆ. ಬದುಕಿಗೆ ಇದಕ್ಕಿಂತ ದೊಡ್ಡ ಅರ್ಥ ಇರಬೇಕು ಅಂತ ಅವನಿಗೆ ಬಲವಾಗಿ ಅನಿಸ್ತಿತ್ತು. ಅದೇ ಅರ್ಥವನ್ನ ಹುಡುಕೊಂಡು ಅವನು ಹೊರಟಿದ್ದ. ಅವನ ಈ ಹುಡುಕಾಟಕ್ಕೆ ಒಂದು ತಿರುವು ಸಿಕ್ಕಿದ್ದೇ ಲಂಡನ್ನಲ್ಲಿ. ಅಲ್ಲಿ ನಡೆದ ಒಂದು ಅನಿರೀಕ್ಷಿತ ಭೇಟಿ ಅವನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಒಮ್ಮೆ ಯೋಚನೆ ಮಾಡಿ, ಲಂಡನ್ನ ಒಂದು ಪುಸ್ತಕದ ಅಂಗಡಿಯಲ್ಲಿ ಅವನಿಗೆ ಒಬ್ಬ ನಿಗೂಢ ಭಾರತೀಯ ವ್ಯಕ್ತಿ ಸಿಗ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಎರಡೂ ಪ್ರಪಂಚಗಳು ಮುಖಾಮುಖಿಯಾದ ಹಾಗೆ ಅನಿಸ್ತೆ. ಒಂದೆಡೆ ಅವನ ಬೂದು ಬಣ್ಣದ ಖಿನ್ನತೆಯಿಂದ ಕೂಡಿದ ಪಾಶ್ಚಾತ್ಯ ಜಗತ್ತು, ಇನ್ನೊಂದೆಡೆ ಆ ಭಾರತೀಯನು ಪ್ರತಿನಿಧಿಸುತ್ತಿದ್ದ ರಹಸ್ಯ, ಜ್ಞಾನ ಮತ್ತು ವರ್ಣಮಯವಾದ ಪೂರ್ವದ ಜಗತ್ತು. ಈ ವ್ಯತ್ಯಾಸವೇ ಅವನನ್ನು ಭಾರತದತ್ತ ಬಲವಾಗಿ ಸೆಳೆಯಿತು. ಆಗ ಆ ಭಾರತೀಯನು ಒಂದು ಅದ್ಭುತ ರಹಸ್ಯವನ್ನು ಬಿಚ್ಚಿಡುತ್ತಾನೆ. ಭಾರತದಲ್ಲಿ ಕೇವಲ ತೋರಿಕೆಯ ಸಾಧುಗಳಿಲ್ಲ, ಬದಲಿಗೆ ಹಿಮಾಲಯದ ಗುಹೆಗಳಲ್ಲಿ, ದಟ್ಟ ಕಾಡುಗಳಲ್ಲಿ ಜನರಿಂದ ದೂರವಾಗಿ ನಿಜವಾದ ಜ್ಞಾನಿಗಳಾದ ಋಷಿಗಳು ವಾಸಿಸುತ್ತಿದ್ದಾರೆ ಅಂತ. ಅವರೇ ಸತ್ಯದ ಕೀಲಿಕೈ ಹಿಡಿದವರು. ಈಗ ಬ್ರಂಟನ್ಗೆ ಒಂದು ಸ್ಪಷ್ಟ ಗುರಿ ಸಿಕ್ಕಿತ್ತು. ಈ ರಹಸ್ಯ ಜ್ಞಾನಿಗಳನ್ನು ಹುಡುಕಿ ಭೇಟಿಯಾಗಬೇಕು. ಆದ್ರೆ ಈ ದಾರಿ ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ. ಇಲ್ಲಿಂದ ಶುರುವಾಗತ್ತೆ ಅವನ ನಿಜವಾದ ಪರೀಕ್ಷೆ. ಯಾವುದು ಸತ್ಯ, ಯಾವುದು ನಾಟಕ ಅಂತ ಕಂಡುಹಿಡಿಯೋ ದೊಡ್ಡ ಸವಾಲುಗಳು ಅವನ ಮುಂದೆ ಬಂದು ನಿಲ್ತವೆ. ಅವನ ಪ್ರಯಾಣದಲ್ಲಿ ಇಬ್ರು ವಿಚಿತ್ರ ವ್ಯಕ್ತಿಗಳು ಎದುರಾಗ್ತಾರೆ. ಒಬ್ಬ ಈಜಿಪ್ಟ್ನ ಮಾಂತ್ರಿಕ ಮಹಮೂದ್ ಬೇ. ಅವನ ಬಳಿ ಮನಸ್ಸನ್ನು ಓದುವಂತಹ ಅದ್ಭುತ ಶಕ್ತಿಗಳಿದ್ದು. ಇನ್ನೊಬ್ಬ ತಾನೇ ಹೊಸ ದೇವರು ಅಂತ ಹೇಳಿಕೊಳ್ಳುವ ಮೆಹರ್ ಬಾಬಾ. ಇವೆರಡೂ ಬ್ರಂಟನ್ನ ವೈಜ್ಞಾನಿಕ ಮನಸ್ಸಿಗೆ ದೊಡ್ಡ ಸವಾಲುಗಳಾದವು. ಬ್ರಂಟನ್ ಆ ಮಾಂತ್ರಿಕನ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ನಿರ್ಧರಿಸ್ತಾನೆ. ನೋಡಿ, ಅವನೇನ್ ಮಾಡ್ತಾನೆ ಅಂದ್ರೆ, ಒಂದು ಪ್ರಶ್ನೆಯನ್ನ ಯಾರಿಗೂ ಕಾಣದ ಹಾಗೆ ಒಂದು ಚೀಟಿಯಲ್ಲಿ ಬರೆದು ಅದನ್ನ ಚೆನ್ನಾಗಿ ಮಡಚಿ ತನ್ನ ಕೈಯಲ್ಲಿ ಹಿಡಿದುಕೊಳ್ತಾನೆ. ಆದ್ರೆ ಆಗಿದ್ದೇ ಬೇರೆ. ಆ ಮಾಂತ್ರಿಕ ಕಣ್ಣು ಮುಚ್ಕೊಂಡೇ ಪ್ರಶ್ನೆ ಏನು ಅಂತ ನಿಖರವಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಬ್ರಂಟನ್ನ ಕೈಯಲ್ಲಿದ್ದ ಚೀಟಿಯ ಮೇಲೆ ಸರಿಯಾದ ಉತ್ತರ ತಾನಾಗಿಯೇ ಮೂಡಿಬರುತ್ತೆ. ಇದನ್ನ ನೋಡಿ ಬ್ರಂಟನ್ಗೆ ತಲೆ ತಿರುಗಿ ಹೋಗುತ್ತೆ. ಒಬ್ಬ ತರ್ಕಬದ್ಧ ಪತ್ರಕರ್ತನಾಗಿ ಅವನಿಗಿದನ್ನು ನಂಬೋಕೆ ಆಗ್ತಿಲ್ಲ. ಅವನೇ ತನ್ನ ಪುಸ್ತಕದಲ್ಲಿ ಹೀಗೆ ಬರೀತಾನೆ, ನನಗೆ ಗೊಂದಲವಾಗಿದೆ, ಈ ಸಾಧನೆ ನಂಬಲು ಅಸಾಧ್ಯ. ಅವನು ಮತ್ತೊಮ್ಮೆ ಪರೀಕ್ಷೆ ಮಾಡಿದ್ರೂ ಫಲಿತಾಂಶ ಮಾತ್ರ ಬದಲಾಗ್ಲಿಲ್ಲ. ಈ ಘಟನೆ ಅವನ ತರ್ಕದ ಜಗತ್ತನ್ನೇ ಅಲುಗಾಡಿಸ್ಬಿಟ್ಟು. ಮಾಂತ್ರಿಕನ ಕಥೆ ಮುಗಿದ ಮೇಲೆ ಬ್ರಂಟನ್ ಮುಂದೆ ಮತ್ತೊಂದು ದೊಡ್ಡ ಸವಾಲ್ ಬಂದು ನಿಲ್ಲುತ್ತೆ. ಅದುವೇ ಮೆಹರ್ ಬಾಬಾ. ಇವರು ತಮ್ಮನ್ನು ಹೊಸ ಮೆಸ್ಸಿಯಾ ಅಂದ್ರೆ ಹೊಸ ದೇವರು ಅಂತ ಕರೆದುಕೊಳ್ತಿದ್ರು. ಈ ಮಹಾರ್ ಬಾಬಾ ಇದಾರಲ್ಲ, ಅವರು ಮಾತಾಡ್ತಿರ್ಲಿಲ್ಲ. ಒಂದು ಅಕ್ಷರಗಳ ಬೋರ್ಡ್ ಇಟ್ಕೊಂಡು ಅದರ ಮೂಲಕವೇ ಎಲ್ಲವನ್ನೂ ಹೇಳ್ತಿದ್ರು. ಅವರ ಪ್ರಕಾರ ಇಡೀ ಜಗತ್ತಿಗೆ ಒಂದು ಹೊಸ ಸಂದೇಶವನ್ನು ನೀಡಲು ದೇವರು ಅವರನ್ನು ಕಳುಹಿಸಿದ್ದ. ಬ್ರಂಟನ್ಗೆ ಇದು ಮತ್ತೊಂದು ಪರೀಕ್ಷೆ. ಇದು ನಿಜವಾದ ದೈವಿಕ ಶಕ್ತಿಯೇ ಅಥವಾ ಕೇವಲ ಭ್ರಮೆಯೇ? ಇಂತಹ ಪವಾಡಗಳು, ಪ್ರವಾದನೆಗಳು ಇವೆಲ್ಲದರ ನಡುವೆ ಬ್ರಂಟನ್ ತನ್ನ ಹುಡುಕಾಟದಲ್ಲಿ ಮತ್ತಷ್ಟು ಆಳಕ್ಕೆ ಹೋಗ್ತಾನೆ. ಆಗ ಅವನಿಗೆ ಯೋಗದ ಒಂದು ಸಂಪೂರ್ಣ ಹೊಸ ಮುಖದ ಪರಿಚಯ ಆಗುತ್ತೆ. ನಾವೆಲ್ಲ ಯೋಗ ಅಂದ್ರೆ ಬರೀ ಆಸನ, ಪ್ರಾಣಾಯಾಮ ಅನ್ಕೋತೀವಿ ಅಲ್ವಾ? ಆದ್ರೆ ಬ್ರಂಟನ್ಗೆ ಸಿಕ್ಕ ಯೋಗಿ ಭ್ರಮ ಯೋಗದ ನಿಜವಾದ ಶಕ್ತಿಯನ್ನ ತೋರಿಸ್ತಾರೆ.
ಅದು ದೇಹದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋ ಕಲೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಹೃದಯ ಬಡಿತವನ್ನೇ ಬೇಕಂದಾಗ ನಿಲ್ಸಬಹುದಾದಷ್ಟು. ಇದು ಕೇಳೋಕೆ ನಂಬೋಕ್ಕಾಗಲ್ಲ, ಆದ್ರೆ ಯೋಗಿ ಭ್ರಮ ಅದನ್ನ ಮಾಡಿ ತೋರಿಸ್ತಾರೆ. ಬ್ರಂಟನ್ ಅವರ ಕೈ ಹಿಡಿದು ನಾಡಿ ಪರೀಕ್ಷೆ ಮಾಡ್ತಾನೆ ಮತ್ತು ಅವನ ಕಣ್ಣೆದುರೆ ನಾಡಿ ಬಡಿತ ಸಂಪೂರ್ಣವಾಗಿ ನಿಂತೋಗುತ್ತೆ. ಇದು ಯಾವುದೇ ವೈದ್ಯಕೀಯ ವಿಜ್ಞಾನಕ್ಕೂ ನಿಲುಕದ ಪವಾಡವಾಡಿತು. 1 ಕ್ಷಣ 2 ಕ್ಷಣ ಅಲ್ಲ, ಬರೋಬ್ಬರಿ 4 ನಿಮಿಷಗಳ ಕಾಲ. ಯೋಚನೆ ಮಾಡಿ, 4 ನಿಮಿಷ ಹೃದಯ ಬಡಿತವೇ ಇಲ್ಲ. ಒಬ್ಬ ಮನುಷ್ಯ ಹೀಗೆ ಬದುಕಿರಲು ಸಾಧ್ಯವೇ? ಬ್ರಂಟನ್ ಕಣ್ಣ ಮುಂದೆ ಅಸಾಧ್ಯವಾದುದು ಸಾಧ್ಯವಾಗಿತ್ತು. ಈ ಘಟನೆ ಬ್ರಂಟನ್ನನ್ನ ಎಷ್ಟು ಅಲ್ಲಾಡಿಸ್ಬಿಡ್ತು ಅಂದ್ರೆ, ಅವನು ಹೀಗೆ ಬರೀತಾನೆ, ನಾನು ಭ್ರಮೆಯಲ್ಲಿದ್ದೇನೆ ಅಂತ ನಟಿಸಲು ಪ್ರಯತ್ನಿಸಿದೆ, ಆದ್ರೆ ಆಗ್ಲಿಲ್ಲ. ಒಬ್ಬ ವ್ಯಕ್ತಿ ಸಾವನ್ನು ಗೆದ್ದು ಬಂದ ಹಾಗೆ ಅವನಿಗೆ ಭಾಸವಾಯಿತು. ಮಾಂತ್ರಿಕರು, ಮೆಸ್ಸಿಯಗಳು, ಯೋಗಿಗಳು ಇವರೆಲ್ಲರನ್ನೂ ಭೇಟಿಯಾದ ಮೇಲೆ ಕೊನೆಗೂ ಬ್ರೆಂಟನ್ ತನ್ನ ಪ್ರಯಾಣದ ಅಂತಿಮ ತಾಣಕ್ಕೆ ಬಂದು ತಲುಪ್ತಾನೆ. ಅವನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಜಾಗಕ್ಕೆ. ಅವನು ಬಂದು ತಲುಪಿದ್ದು ದಕ್ಷಿಣ ಭಾರತದ ಪವಿತ್ರ ಬೆಟ್ಟವಾದ ಅರುಣಾಚಲಕ್ಕೆ. ಇಲ್ಲೊಬ್ಬ ಮಹಾನ್ ಜ್ಞಾನಿ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಬಹುಶಃ ತನ್ನ ಹುಡುಕಾಟ ಇಲ್ಲಿಗೆ ಮುಗಿಯುತ್ತೆ ಅಂತ ಅವನು ಅಂದುಕೊಂಡಿರ್ತಾನೆ. ಆದರೆ ಅಲ್ಲಿ ಅವನಿಗೆ ಕಂಡಿದ್ದೇನೋ ಯಾವುದೇ ಪವಾಡಗಳಲ್ಲ, ಯಾವುದೇ ಮಾಂತ್ರಿಕತೆಯಲ್ಲ. ಅಲ್ಲಿ ಅವನಿಗೆ ಅನುಭವವಾಗಿದ್ದು ಒಂದು ಆಳವಾದ, ಎಲ್ಲವನ್ನೂ ಆವರಿಸಿಕೊಂಡಿದ್ದ ಮೌನ. ಆ ಜ್ಞಾನಿ, ಆ ಮಹರ್ಷಿಗಳ ಸಮ್ಮುಖದಲ್ಲಿದ್ದ ಶಾಂತಿಯೇ ನಿಜವಾದ ರಹಸ್ಯ ಅಂತ ಅವನಿಗೆ ಹೊಳಿತು. ಸುಮಾರು 2 ಗಂಟೆಗಳ ಕಾಲ ಬ್ರಂಟನ್ ಆ ಮಹರ್ಷಿಗಳ ಮುಂದೆ ಸುಮ್ಮನೆ ಕೂರ್ತಾನೆ. ಆಶ್ಚರ್ಯ ಅಂದ್ರೆ, ವರ್ಷಗಳಿಂದ ಅವನನ್ನು ಕಾಡ್ತಿದ್ದ ಸಾವಿರಾರು ಪ್ರಶ್ನೆಗಳು ಒಂದೊಂದಾಗೆ ಕರಗಿ ಹೋಗ್ತವೆ. ಅವುಗಳಿಗೆ ಉತ್ತರ ಸಿಕ್ಕಿದ್ದಲ್ಲ, ಬದಲಿಗೆ ಆ ಪ್ರಶ್ನೆಗಳೇ ಇಲ್ಲವಾದವು. ಆ ಮೌನವೇ ಎಲ್ಲ ಉತ್ತರವಾಗಿತ್ತು. ಕೊನೆಗೆ ಅವನು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಆ ಜ್ಞಾನಿ ಕಾಗದದ ಮೇಲೆ ಬರೆದುಕೊಟ್ಟ ಉತ್ತರ ಇದು: ನಿನ್ನನ್ನು ನೀನೇ ಹುಡುಕು, ಆಗ ನಿನಗೆ ಸತ್ಯ ತಿಳಿಯುತ್ತದೆ. ಇಡೀ ಪ್ರಯಾಣದ ಸಾರವೇ ಈ ಒಂದು ವಾಕ್ಯದಲ್ಲಿತ್ತು. ನೋಡಿ, ಪಾಲ್ ಬ್ರೆಂಟನ್ ಒಂದು ಉತ್ತರಕ್ಕಾಗಿ 8,000 ಮೈಲಿ ಪ್ರಯಾಣ ಮಾಡ್ದ. ಕೊನೆಗವನಿಗೆ ಗೊತ್ತಾಗಿದ್ದೇನೋ, ನಿಜವಾದ ಪ್ರಯಾಣ ಇರೋದು ನಮ್ಮಿಂದ ಹೊರಗಲ್ಲ, ನಮ್ಮೊಳಗೆ ಅಂತ. ಹಾಗಾದ್ರೆ ನಾವು ಹುಡುಕ್ತಿರೋ ಉತ್ತರಗಳು ನಿಜವಾಗ್ಲೂ ಎಲ್ಲಿದೆ?